ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ವ್ಲಾಗ್ಸ್. ಸೊ ಇದಾಗಿತ್ತು ಇವತ್ತಿನ ಸಂಡೇ ವ್ಲಾಗ್. ಏನಪ್ಪ ಇದು ಬೆಳಿಗ್ಗೆ ಇಷ್ಟು ಬೇಗ ಎದ್ಬಿಟ್ಟಿದ್ದೀನಿ ಅಂದ್ಕೊಬೇಡಿ. ಸೊ ಇವತ್ತು ಒಂದು ಎಂಗೇಜ್ಮೆಂಟ್ ಇತ್ತು ನಮ್ಮ ಅಣ್ಣಂದು. ಸೊ ಹಾಗಾಗಿ ಅದು ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ನಾವು ಬೆಳಿಗ್ಗೆ 6 ಗಂಟೆಗೆ ನಮ್ಮಮ್ಮ ಇಳಿಸ್ಬಿಟ್ಟು ಎಲ್ಲರನ್ನೂ ಇಳಿಸೋದಕ್ಕೆ ಕೂತಿದ್ದಾರೆ. ನಾನು ಬೇಗನೆ ಎದ್ದೆ, ಬಟ್ ನನ್ನ ತಮ್ಮ ಹೇಳೋದು ತುಂಬ ನಿಧಾನ. ನಾನು ಈಚೆ ಹೋಗಿ ನೋಡ್ತೀನಿ, ಇನ್ನೂ ಬೆಳಗ್ಗೆ ಅರ್ದಿಲ್ಲ, 6 ಗಂಟೆ ಆದ್ರೂ. ಇದೇನಪ್ಪ ಇದು ಇಷ್ಟು ಬೇಗ ಎಬ್ಬಿಸ್ಬಿಟ್ಟೈತಲ್ಲ ನಮ್ಮ ಮಮ್ಮಿ ಅಂದ್ಕೊಂಡು ಬಂದು ನಮ್ಮಮ್ಮನ ಅದನ್ನೇ ಕೇಳ್ತಾ ಇದ್ದೆ, ಯಾಕೆ ಮಮ್ಮಿ ಇಷ್ಟು ಬೇಗ ಎದ್ದೇಳಿಸಿದ್ಯಾ ಅಂತ. ಬಟ್ ಒಂದು 100 ಕಿಲೋಮೀಟರ್ಸೇ ದೂರ ಇತ್ತು. ಸೊ ಹಾಗಾಗಿ ಬೇಗ ಎದ್ದು ರೆಡಿ ಆದರೆ ಬೇಗ ಹೊರಟ್ರೆ ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಟೈಮ್ಗೆ ತಲುಪ್ಬೋದು ಅಂತ ಹೇಳಿ ಬೇಗನೆ ಎದ್ದು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಮೂನ್ ಕಾಣಿಸ್ತಾ ಇತ್ತು. ಇನ್ನು ಬೆಳಿಗ್ಗೆ ಅರ್ಧೇ ಇರಲಿಲ್ಲ, ಸನ್ ಬರೋಕ್ಕೂ ಮುಂಚೆನೇ ಮೂನ್ನ ನೋಡಿಬಿಟ್ಟೆ ಬೆಳಿಗ್ಗೆನೆ. ಸೊ ಹಾಗಾಗಿ ಅದನ್ನು ಹಂಗೆ ನೋಡಿಕೊಂಡು ಜನ ಒಬ್ಬರು ಇದೆಲ್ಲ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಬಂದವನೆ ಅಲ್ವಾ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ನನ್ನ ಡ್ರೆಸ್ಸು, ನನ್ನ ಮಗಳನ್ನ ಡ್ರೆಸ್ಸು ಎಲ್ಲದನ್ನೂ ರೆಡಿ ಮಾಡಿಕೊಂಡೆ. ಆಮೇಲೆ ಹೇರ್ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಿತ್ತು. ಆ್ಯಬ್ಸಲ್ಯೂಟ್ಲಿ ನಮ್ಮ ಅತ್ತೆ ಮಗಳು ಬಂದಿದ್ಲು, ಅವಳು ನಂಗೆ ಹೆಲ್ಪ್ ಮಾಡಿದ್ಲು, ನಾನು ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಇಬ್ಬರು ಹೆಣ್ಮಕ್ಳಿದ್ರೆ ಇದ್ದೇ ಇರುತ್ತಲ್ಲ, ಅವ್ರಿಗೆ ನಮಗೆ ಅವರು ಅಂತ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾಯಿದ್ವಿ. ಅದಕ್ಕೆ ನಮ್ಮಮ್ಮ ನಮ್ಮನ್ನೇ ಫಸ್ಟ್ ಬಿಟ್ಬಿಟ್ಟಿದ್ರು, ನೀವು ರೆಡಿ ಆಗೋದು ಲೇಟು ಅಂತ ಹೇಳಿ. ಸೊ ಅವಳು ನನಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಟ್ಲು, ನಾನು ಆಮೇಲೆ ಅವಳಿಗೆ ಮಾಡಿಕೊಟ್ಟೆ. ಯಾವ ಓಲೆ ಹಾಕುತ್ತಂದ್ರೆ ಸರಿಯಾ ಬೇಗ, ಟೈಮ್ ಇಸ್ ಓವರ್. ಚಿಕ್ಕ ಓಲೆ, ಚಿಕ್ಕ ಪುಟ್ಟ ಪುಟ್ಟ ಓಲೆ ಅಮ್ಮ ಹಾಕೋತಾರದು ನೋಡಿ, ಸರಿಯಾಗಿ ಮ್ಯಾಚಿಂಗ್ ಚೆನ್ನಾಗಿದೆ. ಇವನೊಬ್ಬ ಬರೀ ಡಿಸ್ಟರ್ಬೆನ್ಸ್ ಮಾಡೋದೆ ದಯ್ಯ. ಹೇಳೋಗು ನಿಮ್ಮ ಮಾಮಂಗೆ ಗಡಗಡ ಅನ್ಬೇಕಾ? ನಾನು ಹುಟ್ಟಿದ್ಮೇಲೆ ಅವನು ಹುಟ್ಟಿರೋದು. ಆಗುತ್ತೆ ಸಾಕು. ವಾಚ್ ಇದೆಯಲ್ಲ ಬಿಡು, ಬೇಡವಾ ಬಿಚ್ಚಾಕದ? ಬಿಚ್ಚಾಕ್ಬಿಡು ಎಲ್ಲ ನೀನು. ಆನಂತರ ನಮ್ಮಮ್ಮ ಬಿಡಬೇಕಲ್ಲ, ಅವಳಿಗೆ ಹಸ್ಕೊಂಡು ಹೋಗ್ತಾಳೆ ಅಂತೇಳಿ ಪಟ್ಟಂತ ಒಂದು ಟೊಮೆಟೊ ಪತ್ ಮಾಡಿಬಿಟ್ಟು ಅವಳಿಗೂ ತಿನ್ನಿಸಿ ತಾನು ಸ್ವಲ್ಪ ತಿನ್ಕೊಂಡು ನಾವು ಎಲ್ಲ ಸ್ವಲ್ಪ ಊಟ ಮಾಡಿಕೊಂಡು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆದ್ವಿ. ನಾನು ಸ್ವಲ್ಪ ಆಲ್ಮೋಸ್ಟ್ ರೆಡಿಯಾಗಿದ್ದೆ, ನನ್ನ ಮಗಳು ಊಟ ಮಾಡಲಿ ಅಂತ ಕಾಯ್ತಾಯಿದ್ವಿ. ಆಮೇಲೆ ಮಮ್ಮಿ ಕೂಡ ರೆಡಿ ಆಯಿತು, ಅಪ್ಪಿ ಕೂಡ ರೆಡಿಯಾಗಿದ್ಲು. ಮೋಟ್ರ್ ಎಳಿತವೆ ಮಮ್ಮಿ ಒಂಚೂರು ಸರಿಯಾಗಿ ಪಿನ್ ಮಾಡಿಲ್ಲ ಅವಳು. ನಾನೇನು ಮಾಡಕ್ಕಾಗಲ್ಲ, ನಿನ್ ಜೊತೆ ಅಡಿ ನನಗೆ ಸಾಕಾಗೋದೆ. ಹೊಟ್ಟೆ ತಗೊಡ್ತೀನಿ, ಪಿನ್ ಮಾಡಿ ಮಮ್ಮಿ. ನಮ್ಮ ಮಮ್ಮಿಗೆ ಒಂದು ದೊಡ್ಡ ಕಷ್ಟ ಬಿಟ್ಟದೆ. ಅಲ್ಲೊಬ್ಬ ನೋಡು ಅವನು ಇನ್ನೂ ರೆಡಿಯಾಗಿಲ್ಲ. ಟೈಮ್ ಅಲ್ಲೇ 6 ಗಂಟೆಗೆ ಹೇಳಿ ಕಟ್ಕೊಂಡು ಹೋಗೋದ್ರೆ ಅದೇನು ಹೇಳ್ತಾರಲ್ಲ ಹಂಗಾಯ್ತು. ನಿಂದಾಗಿರೋದು ನಂದೆಲ್ಲ ಕರೆಕ್ಟ್ ಆಗದೆ, ನಂದೇನು ತೊಂದರೆ ಇಲ್ಲ, ನಂದೆಲ್ಲ ನೆಟ್ಕದೆ. ಕೊಡತೆಗೆ ಆತು ಬಾ, ಏನಾಗಲ್ಲ. ಹುಡಿ ಚಪ್ಲಿ ಇಟ್ಕೊಳ ಭುಜದ ಮೇಲೆ. ಅದು ನಂದೆಲ್ಲ ಇದೆಲ್ಲ ತಗಸ್ಕೋ, ನಂಗೆ ಬೇಡ, ನೀನು ಅವ ಮಗಳು ತಗಸ್ಕೊಳ್ಳಿ. ಮಧ್ಯಾಹ್ನ ನಿಂತ್ಕೋ, ವಿಡಿಯೋ ಬರ್ತಿದ್ಯಾ ಪಕ್ಕದಲ್ಲಿ ಕೊಡಕ್ಕೆ ನಿಂತ್ಕೊಂಡಿ ಸರಿ. ಮಾಡ್ತಾ ಇದೀನಿ ಈಗ. ಅದಾದಮೇಲೆ ಎಲ್ಲರೂ ಕೂಡ ರೆಡಿ ಆದ್ವಿ, ನಾನು ಕೂಡ ಫೈನಲ್ ರೆಡಿ ಆದೆ. ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಡೋಣ ಅಂತ ಹೊರಡೋಕ್ಕೆ ಹೊರಟ್ವಿ ಈಚೆ. ನನ್ನ ಮಗಳಿಗೆ ಏನೇನು ಬೇಕೋ ಅವಳು ಮೊದಲೇ ಹಾಕೊಳ್ಳಲ್ಲ ಬಟ್ಟೆಗಳು ಅಂತ ಹೇಳಿ ಅವಳಿಗೊಂದು 2 ಜೊತೆ ಬಟ್ಟೆ ಎಲ್ಲ ತೊಗೊಂಡು, ವಾಟರ್ ಬಾಟ್ಲು, ನೆಸೆಸಿಟಿ ಏನೇನಿದೆ, ತುಂಬ ದೂರ ಹೋಗೋದ್ರಿಂದ ಏನೇನು ಬೇಕೆಲ್ಲ ತೊಗೊಂಡು ಹೊರಟ್ವಿ. ನನ್ನ ತಮ್ಮನು ಕಾರ್ ತೊಗೊಂಡು ಬರೋಕ್ಕೆ ಹೋದ. ನನ್ನ ಮಗಳನ್ನ ಏನಕ್ಕೆ ರೆಡಿ ಮಾಡಿಲ್ಲ ನಾನು ಅಂತಂದರೆ, ಅವಳು ಹಾಕ್ಕೊಳ್ಳಲ್ಲ ಲಂಗನ. ನೀವು ಕೊನೆವರೆಗೂ ವೀಡಿಯೋ ನೋಡಿ ಗೊತ್ತಾಗುತ್ತೆ ಅವಳು ಎಷ್ಟು ಜೊತೆ ಡ್ರೆಸ್ನ ಚೇಂಜ್ ಮಾಡ್ತಾಳೆ ಅಂತ.
ಅದಾದಮೇಲೆ ನನ್ನ ಫೈನಲ್ ಔಟ್ಲುಕ್ಕು ಈ ರೀತಿ ಇತ್ತು. ಒನ್ ಟೈಮ್ ಹಾಕಿದ್ದೆ ಈ ಡ್ರೆಸ್ನ, ಅದಾದಮೇಲೆ ತುಂಬ ದಿನ ಆಗಿತ್ತು ಅಂತ ಹೇಳಿ ಇದನ್ನೇ ವೇರ್ ಮಾಡಿದ್ದೆ. ಜೊತೆಗೆ ನನ್ನ ಮಗಳಿಗೂ ಮ್ಯಾಚ್ ಆಗುತ್ತೆ ಅಂತ ಅವಳಿಗೂ ಕೂಡ ನಾನು ಅದನ್ನೇ ವೇರ್ ಮಾಡಿಸಿದ್ದೆ. ಬಟ್ ಆದರೆ ಅವಳು ಹಾಕ್ಕೊಳ್ಳಿಲ್ಲ ಕೊನೆಗೂ. ಫೈನಲ್ ಲುಕ್ ಇದಾಗಿತ್ತು. ಅದಾದಮೇಲೆ ಎಲ್ಲರೂ ಕೂಡ ಹೊರಡಕ್ಕೆ ರೆಡಿ ಆದ್ವಿ. ಎಲ್ಲರೂ ಫೈನಲ್ ಲುಕ್ ಇದಾಗಿತ್ತು. ಹೋದ್ಮೇಲೆ ಏನೇನಾಗುತ್ತೆ ಅಂತ ನೋಡಿ. ಎಲ್ಲ ಡೋರೆಲ್ಲ ಅರಿ ಕೀ ಅಲ್ಲ ಹೊರಡೋಣ ನಡೀರಿ, ಚಲೋ. ಹುಷಾರು. ಬಬ್ಲು ಯಾರು ಫಂಕ್ಷನ್ಗೆ ಹೋಗ್ತಿದೀವಿ? ಅಯ್ಯೋ ನನ್ ಗಿಣಿ ಮುದ್ದು ಮನಿಕೊಬಿಟ್ಟೈತಲ್ಲಪ್ಪ. ನನ್ಗೊಂದ್ ಸ್ವಲ್ಪ ಕೊಡು, ನಂಗೂ ಸ್ಟ್ರೆಂತ್ ಇಲ್ಲ. ಎಲ್ಲ ಫ್ರೆಶ್ ಆಗಿ ಇಷ್ಟು ರೆಡಿ ಆಗ್ಬಿಟ್ಟು ಎಲ್ಲ ಟ್ಯಾನ್ ಆಗ್ಬಿಟ್ಟು. ನಮ್ಮ ಮಮ್ಮಿ ಬೇರೆ ಪಿನ್ ಸರಿಯಾಗಿ ಮಾಡಿಲ್ಲ ನನಗೆ. ಅಪ್ಪಿನ ಹೊಸ ಸುಮಾರಾಗಿ ಮಾಡಿದ್ಲು, ಏನು ಮಾಡಿಲ್ಲ. ನಾನೇ ಚೆನ್ನಾಗಿ ಮಾಡಿರೋದು. ನೀನೇನು ಸರಿ ಮಾಡಿದ್ವಿ ನೋಡಿ, ಹಿಂಗೆಲ್ಲ ಪುಡ್ಕೋದೈತೆ. ಕೊಡು ಗ್ರೇಪ್ಸು ಎನರ್ಜಿಗೆ. ಬಿಸ್ಲಿಗೆ ಡಲ್ಲಾಗ್ಬಿಟ್ಟಿದೀವ ಅಂತ. ಎಲ್ಲ ಮೇಕಪ್ ಎಲ್ಲ ಹೋಯ್ತಲ್ಲ. ಮೇಕಪ್ ಎಲ್ಲ ಹೋಯ್ತು. ಬಬ್ಲು ನನ್ನ ಮಗಳಿಗೆ ತಂದಿದ್ದೆಲ್ಲ ಇವರೇ ಮೇಯ್ತವ್ರೆ. ಕೊಡು ಎದ್ದವಳೆ. ನಾವು ಮನ್ಸಲ್ಲ, ಇವ್ರ ಮಗಳು ಒಬ್ಳೆ ಮುನ್ಸ್ರು. ಹೌದು. ನನ್ನ ಮಗನಿಗೆ ಎಲ್ಲ ಕೊಡು. ಎಲ್ಲ ಸೆಟ್ ಆಗ್ಬಿಟ್ಟವ್ರೆ. ಆಯ್ತಾ ಇಲ್ಲ? ರಾಗು ಮಾತ್ರ ಫ್ರೆಶ್ ಆಗೋನೆ ಅಲ್ವ ರಾಗು? ತಿರ್ಕೊ. ನೀನ್ ಇಲ್ಲೂ ಬ್ಲಾಕ್ ಬಿಡ್ಬೇಡ. ನಿನ್ನೆ ಸೇರ್ಸಿ ಹಾಕ್ಬೇಕಲ್ಲ. ಹಾಕು. ಏನೋ ತಿರ್ಕೊ, ನೋಡ್ತೀನಿ. ಸುಮ್ಮನಿರು. ಏನಿಲ್ಲ, ಸರಿ ಹೋಗ್ತದೆ. ಏನು ಕೊರಿಯಲ್ಲ. ಇಲ್ಲಿ ನೋಡಿ ಪ್ಯಾಂಟ್ ಲಕ್ಷ್ಮೀಪುರ. ಎಲ್ಲ ಮಳೆ ಚಪ್ಪಲಿಂದ ಅವಳು ನೋಡಿ ಇನ್ನೇನು ಮಗ ನೀನು ಓಡು ಓಡು ಬಬ್ಲು. ಬೇಗ ಹತ್ರ ಹತ್ರ ಇಲ್ಲ. ಅದು ಗೆಡ್ಡೆ ಒಳಗೆ ಕಾಸು ದುಡ್ಡು. ಅಲ್ಲ ಇಲ್ಲಿ ಕತ್ಲೆ ಹೊತ್ತು ಓಡಾಡ್ತಾರ ಗೆಣಸ. ಇದ ಕೆಳಗಡೆ ಇದು ತಂದರೆ. ಇವೇನು ರೋಡ್ ಎಲ್ಲ ಈ ತರ ಇದೆ. ಮನೆ ಯಾವುದು? ಅಲ್ಲೇ ಸೀಟ್ ಹಾಕಿ. ಈ ಕಡೆ ನಮ್ಮ ಮನೆ. ಆ ಕಡೆ ನೋಡ್ತಿದ್ಯಾ? ಇದೇ ಮನೆ. ಅಂತೂ ಇಂತೂ ಫೈನಲಿ ಅವ್ರ ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಇನ್ನೂ ಹುಡುಗ ಬಂದಿರಲಿಲ್ಲ. ನಾನು ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲ ಕೂಡ ಬಂದಿದ್ವಿ. ಬರಲ್ಲ. ಯಾಕೆ ಬಬ್ಲು? ಬಾ. ಏನ್ ಬೇಡ. ಫೈನಲಿ ಮದುವೆ ಹುಡುಗ ಕೂಡ ಬಂದರು. ಎಲ್ಲ ಫ್ಯಾಮಿಲಿ, ನಮ್ಮ ಅಕ್ಕ ಎಲ್ಲರೂ ಕೂಡ ಎಂಟರ್ ಆದರು. ನೀರು ಇದು ಮಾಡ್ಲಿ ತುಂಗಿರಪ್ಪ ಈಗಲೇ ಕೊಡ್ತೈತಿ. ಸರಿ ಬಾ, ಬಲಗಾಲ ಕುಂಬ. ಸಾರಿಯಾ ಕ್ಯೂಟ್ ಕ್ಯೂಟ್ ಬಾಬಿಡಲು
ಯಾಕೆ ಅವಳು ನಿದ್ದೆ ಮಾಡ್ಕೊಂಡ್ ಬಂದ್ಬಿಟ್ಟವಳೆ, ಸಪ್ಪೆ ಆಗ್ಬಿಟ್ಟೈತೆ ಯಾಕವ್ವ? ಅದಾದಮೇಲೆ ಎಲ್ಲರೂ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕಂದಿರು, ನಮ್ಮ ಅಜ್ಜಿ, ನಮ್ಮ ಅತ್ತೆ ಎಲ್ಲರೂ ಕೂಡ ತಟ್ಟೆಗೆ ಏನೇನು ಬೇಕೋ ಎಲ್ಲ ಜೋಡಿಸ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಅದಾದಮೇಲೆ ನನ್ನ ಮಗಳು ಬಟ್ಟೆ ಬೇಡ ಅಂತ ಸ್ಟಾರ್ಟ್ ಮಾಡಿದ್ಲು. ಬಟ್ಟೆ ಹಾಕೊಳಕ್ಕೆ ಎಷ್ಟು ಹೇಳ್ತಾಳೆ ನೋಡು. ಗುಡು ಆಟ ಆಡಲಿ. ಬೆಡ್ಶೀಟ್ ಮಾಡ್ಕೊತಾ ಇದ್ದಾಳೆ. ಅದಾದಮೇಲೆ ಹುಡುಗಿನ ಕೂರ್ಸೋಕ್ಕೆ ಶಾಸ್ತ್ರನ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮ ಮಮ್ಮಿನೇ ಫಸ್ಟ್ ಹೋಗಿ ಏನೋ ಶಾಸ್ತ್ರ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಮಮ್ಮಿ ಒಂದು 5 ಜನ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ರು. ಆಮೇಲೆ ನಮಗೆ ಡ್ಯೂಟಿ ಕೊಟ್ಟರು ಕುಂಕುಮ ಕೊಡೋಕ್ಕೆ ಮತ್ತು ಸ್ವೀಟ್ಸು, ಎಲೆ, ಕಡಲೆಪುರಿ ಎಲ್ಲ ಕೊಡೋಕ್ಕೆ ಎಲ್ಲ ಡಿವೈಡ್ ಮಾಡ್ಕೊಂಡು ಕೊಟ್ವಿ, ನಾನು ನಮ್ಮ ಅಕ್ಕ ಎಲ್ಲ. ಹುಡುಗಿ ಕೂಡ ಸಿಂಪಲ್ಲಾಗಿ ಚೆನ್ನಾಗಿದ್ಲು, ಪೇರ್ ಕೂಡ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ದೂರ ನಮಗೇನಾದರೂ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಅರಿಶಿನ ಕುಂಕುಮ ಸರದಿ ನನಗೆ ಕೊಟ್ಟಿರೋದ್ರಿಂದ ನಾನು ಅರಿಶಿನ ಕುಂಕುಮ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕಡೆಯಿಂದ ನಮ್ಮ ಅತ್ತೆ ಎಲೆ ಅಡಿಕೆ ಕೊಡ್ಕೊಳಕ್ಕೆ ಬಂದರು. ನಾನು ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ಆಮೇಲಿಂದ ನನ್ನ ಮಗಳು ನೋಡ್ಕೊಳ್ಳೋದೇ ಆಯಿತು. ಆಮೇಲೆ ಅವಳ ಹತ್ರ ಹೋದೆ. ಆಂಟಿ ಸೈಡ್ ಬನ್ನಿ. ಸ್ಮೈಲ್ ಇರಲಿ, ಸ್ಮೈಲ್ ಇಬ್ರು ಕ್ಲೋಸ್ ಆಗಿ ಪಕ್ಕ ಬನ್ನಿ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ದ ನಿ ಸ ನಿ ದ ಬ ಮಗರಿ ಸನಿ ದ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ದ ನಿ ದ ನಿ ದ ಬ ಮ ಗ ಮಗರಿ. ಬನ್ನಿ. ನೀವು ಕೂತ್ಕೊಳ್ಳೆ ಇರತ್ನೇ. ಆಮೇಲೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಜನಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಬಟ್ ಮಧ್ಯದಲ್ಲಿ ನನ್ನ ಮಗಳು ಐಸ್ ಕ್ರೀಮ್ ಬೇಕು, ಜ್ಯೂಸ್ ಬೇಕು ಅಂತ ನಮ್ಮ ಅಪ್ಪನಿಗೆ ತುಂಬ ಹಿಂಸೆ ಕೊಡ್ತಾಯಿದ್ಲು. ಇವತ್ತೆಲ್ಲ ನಮ್ಮ ಅಪ್ಪನ ಮೇಂಟೆನೆನ್ಸ್ ಆಗಿತ್ತು ಪಾಪ. ಅದು ನೋಡಿ ಆಲ್ರೆಡಿ ಬಟ್ಟೆ ಬಿಚ್ಚು ಆಲ್ರೆಡಿ ಒಂದು ಬಟ್ಟೆ ಆಯಿತು, ಕೊನೆಗೆ ಇನ್ನೊಂದು ಬಟ್ಟೆ ಹಾಕೊಂಡು ಬರ್ತಾಳೆ. ಒಳ್ಳೆ ವಾತಾವರಣ ಆದರೆ ಬಿಸಿಲು ಜಾಸ್ತಿ ಆಯಿತು ಅಲ್ವಾ? ನೆರಳಿಲ್ಲ ಫೋಟೋ ತಗೊಳಕ್ಕೂ. ಏನು ಬೆಳೆದವ್ರೆ ಕಣೆ, ನೀರು ಹಾಯಿಸ್ತವ್ರೆ. ಗೆಣಸ ಇವು ಬಿಸಿಲಲ್ಲೆಲ್ಲ ಊರಿಗೆ ಒಳ್ಳೆ ಕಾಡೊಳಗಡೆ ಬಂದಂಗೆ ಐತೆ ನನಗೆ. ಹಾಗೇನಪ್ಪಿ ಊರೇ ಹೊಸ್ದಾಗಿ ನೋಡ್ತಾವೆ. ಈ ರೂಟೇ ಹೊಸ್ತು. ಈ ಕಡೆ ಯಾರು ಬರೋದೇ ಇಲ್ವಲ್ಲ, ಎಲ್ಲ ಫುಲ್ಲು ಇದು. ಜಂಪ್ ಮಾಡಿ ಒಳಕ್ಕೆ ಹೊಟ್ಟೋಗ್ಬಿಡುವನು. ಸ್ಪೆಷಲಾಗಿ ಆಮೇಲೆ ಸ್ವಲ್ಪ ಅವಳಿಗೂ ಹೊಟ್ಟೆ ಹಸ್ಕೊಂಡಿರ್ತಾಳೆ ಅಂತ ತಟ್ಟೆಗೆ ಸ್ವಲ್ಪ ಊಟ ಹಾಕ್ಕೊಂಡು ಅವಳಿಗೂ ಊಟ ಮಾಡಿಸ್ಬಿಟ್ಟು, ಮಕ್ಕಳಿದ್ದಂಗ್ಲೇ ಊಟ ಮಾಡ್ಕೊಬಿಡ್ತಾಳೆ ಬೇಗ ಅಂತೇಳಿ ಅವಳಿಗೂ ಊಟ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಅವಳು ತಲಾಟೆಗಳು ಗೊತ್ತಲ್ಲ ನೋಡಿ, ಕಾಸ್ಟ್ಯೂಮ್ ಚೇಂಜ್ ಆಲ್ರೆಡಿ ಅದನ್ನೆಲ್ಲ ಜ್ಯೂಸೆಲ್ಲ ಅಂದ್ಕೊಂಡು ಚೆಲ್ಕೊಂಡು ಮಾಡಿದ್ಲು. ಆಮೇಲೆ ನಮ್ಮ ಅಕ್ಕನ ಮಗನ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದ್ಲು ಹೆಂಗೋ. ಸುಸ್ತಾಗೋಯ್ತು ನಮ್ಗೆ ಆ ಕಡೆ. ಹಾಗೆ ಸ್ವಲ್ಪ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಊಟ ಆದಮೇಲೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹುಡುಗಿ ಊಟಕ್ಕೆ ಹೋಗಿದ್ರು. ಆಮೇಲೆ ಹೊರಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೈಮ್ ಕೂಡ ಆಗಿತ್ತು ಆಲ್ರೆಡಿ 3 o'clock. ಆಗಲ್ಲ, ಊರಲ್ಲಿ ಆಗಲ್ಲ ಬಿಡು, ಕಷ್ಟ ಅದು. ಹೊರಟು ಬಿಟ್ರಿ ಎಲ್ಲ.
ಎಲ್ಲರೂ ಕೂಡ ಫೈನಲಿ ಹೊರಟ್ವಿ. ಸಾಕಾಗ್ಬಿಟ್ಟಿತ್ತು ನಮಗೂ ಅಷ್ಟು ದೂರ ಹೋಗಿ ಆ ವೆದರಲ್ಲಿ. ತುಂಬ ಹಾಟ್ ಇತ್ತು, ಬಿಸಿಲು ಬೇರೆ. ಬರ್ತಾ ಹಂಗೆ ಒಂದು ರೌಂಡ್ ಎಲ್ಲ ನಿದ್ದೆ ಮಾಡ್ಕೊಂಡು ಬಂದ್ವಿ. ಬರ್ತಾ ಆನ್ ದ ವೇ ಹಾಗೆ ಕಬ್ಬನ್ ಜ್ಯೂಸ್ ಕಾಣಿಸ್ತು. ನಮ್ಮ ಮಮ್ಮಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಪಾಪ ಓಡಾಡಿ. ಹಾಗೆ ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಸಂಡೇ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.